ಅವ ನಾ ಹೋಗಿ ಬರ್ತೇನೆ ಒಂದಿಟ್ಟ ಧಾರವಾಡ ಕಡೆ. ಧಾರವಾಡಕ್ಕೆ ಈಗ ಯಾಕೆ ಪೂಜೆ? ಅಲ್ಲ ಮನೆ ಇಷ್ಟು ಕೆಲಸದವು ಇನ್ನು ಬಿಟ್ಟು ಹೊಕ್ಕೇನಂತೀಯಲ್ಲ, ಕಾಲೇಜ್ ಬರೀ ಇಲ್ಲ ಎದ್ಕೊಂಡೆ ಈಗ ಏನು ಮಾಡಲಿ? ಅವಾಗ ಸುಳ್ಳು ಹೇಳ ಇದ್ದಿದ್ದಂತ ಹೇಳ್ಬಿಡ್ಲ ಬಡ ಬಡ. ಹಿಂದೊಂದ್ಸಲ ಸುಳ್ಳು ಹೇಳಿ ಹೋಗಿ ಇನ್ನೂ ಆಗೈತಿ. ಈಗೇನು ಇದ್ದಿದ್ದೆ ಹೇಳಿರತ್ತೆ. ಪೂಜಾ ನಿನ್ನ ಕೇಳತ್ತೇನ ಏನು ಯೋಚನೆ ಮಾಡಕತ್ತಿದ್ವ? ಅವ ಅದೇನಿಲ್ಲ, ಅದು 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 ಸಿದ್ಧಾರ್ಥವ್ರು ಒಂಚೂರು ನೀಟಾಗಿ ಅಂದಿದ್ರು, ಅದಕ್ಕೆ ಹೊಂಟಿಯಾ? ಹ್ಞೂ. ಅಲ್ಲಲ್ಲಿ ನಿಮ್ಗೇನು ಹಿರಿಯರು ಕಿರಿಯರು ಏನೂ ಇಲ್ಲನ, ಸಂಬಂಧ ಇಲ್ಲನ? ಅಲ್ಲ ಮನ್ಯಾಗ ತಂದೆ ತಾಯಿ ಇರ್ತಾರೋ, ಅವ್ರ ಮಾತು ಕೇಳ್ಬೇಕು ಹೇಳ್ಬೇಕು, ಎಲ್ಲರೂ ಹೋಗ್ಬೇಕಂದ್ರೆ ಅವ್ರು ಕರೆದ್ರಂತ ಹೊಂಟೆ ಅಂತಲ ಒಂದು ಮಾತ್ರ ಹೇಳಿದೆ. ಈಗ ಹೊಂಟು ನಿಂತ ಮೇಲೆ ನಾ ಕೇಳಿರಿ ಎಲ್ಲಿಗಂತ ಹೇಳತಿ. ಭಾಳ ಬೆಳೆದ್ರು ಬಿಡುವ ಮಕ್ಕಳು ಅವ. ಅದು ಹಂಗಲ್ ಬೇ, ಅದು ನೀ ಹೇಳಿದ್ರೆ ಬೈತಿ ಅಂಥೇಳಿ ಬೈತೇನಂತ ಗೊತ್ತಿತ್ತಲ್ಲ. ಬೈತೇನಂತ ಗೊತ್ತಿದ್ರು ಒಟ್ಟು ನಮ್ಗೆ ಹೇಳ್ದಾದ್ರೂ ಹೋಗ್ಬಿಡ್ಬೇಕು ನೀವಲ್ಲ. ಈಗ ಹೋಗ್ಲೇ ಬೇಡ, ನೀ ಹೇಳ್ದಂಗೆ ಮಾಡ್ತೀವಿ. ಇದೊಂದು ಸಲ ಹೇಳಿದ ಹೊಂಟಿ ಹೋಗ. ನಿನ್ನ ಸಂಬಂಧ ಅಲ್ಲ, ಸಿದ್ಧಾರ್ಥನ ಸಂಬಂಧ ಸುಮ್ಮದೇನಿ. ಮುಂದಿನ ಸಲ ಏನಾರ ಹೋಗ್ಬೇಕು, ಯಾರ ಕರೆದ್ರು ಕಿಟ್ರು ಅಂದ್ರೆ ನನಗೆ ಮೊದಲು ಕೇಳ್ಬೇಕು. ನಾ ಹ್ಞೂ ಅಂದ್ರೆ ಹೋಗೋದಿಲ್ಲ ಅಂದ್ರೆ ಇಲ್ಲ. ಆಯ್ತು ಬೇ, ಆಯಿತು, ನೀ ಹೇಳ್ದಂಗೆ ಮಾಡ್ತೀನಿ. ಫೋನ್ ತೊಗೊಂಡಿಲ್ಲ? ಹ್ಞೂ ಐತಿ. ಫೋನ್ನ ಹಚ್ಚಿರ ಎತ್ತಾಕಲಿ, ಹೊಂಟತ್ಲೆ ಹೋಗಿ ಲಗುನ ಬಾ, ಲೇಟ್ ಮಾಡಬೇಡ. ಬೇ ಆಯಿತು. ನನ್ನ ಮಗಳು ಏನೋ ಅಂದ್ಕೊಂಡಿದ್ದೆ, ಏನೋ ಅದ ನೋಡು. ಯಾರು ನೋಡ್ರಿ ಏನು ಅನ್ಕೊಂಡಿಲ್ಲ, ಇನ್ನೂ ಏನು ಎಂಗೇಜ್ಮೆಂಟ್ ಇಲ್ಲ, ಏನಿಲ್ಲ, ಹಣ್ಣು ಹಾಕೋದಿಲ್ಲ. ಈಗಿನ ಕಾಲದ ಹುಡುಗರಿಗೆ ಹೇಳೋದು ಭಾಳ ಕಠಿಣ ಐತಿ. ಲಘು ಬಾಬುಜಿ ಅವ್ವ, ನಾನು ಒಂದು ಸ್ವಲ್ಪ ಹೊರಗೆ ಹೋಗ್ಬರ್ತೀನಿ, ಒಂಚೂರು ಕೆಲಸ ಐತಿ. ಆತಪ್ಪ, ಹೋಗಿ ಬಾ. ಇವ್ರನ್ನ ಕೇಳಿದ್ನಿ ಡೇಟು, ಒಂದು 4-5 ಡೇಟ್ ಹೇಳ್ಯಾರ. ಹೀಗಾಗಿ ಗಿರಿಜಕ್ಕೆ ಫೋನ್ ಮಾಡಿ ಆ ಡೇಟ್ಗಳು ಒಂದಿಟ್ಟು ತಿಳಿಸ್ಬಿಡಪ್ಪ. ಅವ್ರಿಗೆ ಯಾವಾಗ ಅನುಕೂಲ ಆಕೈತಿ ಅವಾಗ ಹಣ್ಣು ಹಾಕೋದು ಇಟ್ಕೊಳಕ್ಕೆ ಬರ್ತೈತಂತ. ಅಯ್ಯೋ, ಇವ್ರು ಇಷ್ಟು ಮುಂದುವರೆದ್ರ ಮೊದಲು ಈ ವಿಚಾರನ ಸಿಂಚನಾಗ ಹೇಳ್ಬೇಕು. ಅಲ್ಲವಾ, ಈಗ ಕಾಲಾಗ ದೀಪಾವಳಿ ಐತಿ ಬೇ. ಈಗ ಯಾರು ಇಟ್ಕೋತಾರ? ದೀಪಾವಳಿ ಮುಗಿದ್ಮೇಲೆ ಇಟ್ಕೊನಂತ. ಈಗ ಹಬ್ಬ ಐತಿ, ಹಬ್ಬದ ಗದ್ದಲ ಪಾಪ ಅವ್ರಿಗೂ ಆಗ್ಬೇಕಲ್ಲ. ಲಕ್ಷ್ಮೀ ಪೂಜೆ ಮಾಡ್ಬೇಕು, ಈ ದೀಪಾವಳಿ ಅಂದ್ರೆ 1-2 ಹಟ್ಟವು ನೀಡಬೇಕಾದ, ಇದು ಭಾಳ ಕೆಲಸ ಇರ್ತದೆ ಬೇ. ಈಗ ದೀಪಾವಳಿ ಬೇಡ ಅಂತೇನ, ದೀಪಾವಳಿ ಮುಗಿಲಿ ಅವಾಗ ಇಟ್ಕೊನಂತ. ಇನ್ನು 2 ದಿನ ದೀಪಾವಳಿ ಕಾಲಾಗ ಬಂದೈತೆ, ಮುಗಿಲಿ ನವಂಬರ್ ಸ್ಟಾರ್ಟಿಂಗ್ನಾಗ ಇಟ್ಕೊಂಡ್ಬರೋಣಂತ. ಮತ್ತು ನೀನು ದೀಪಾವಳಿಗೆ ಇಟ್ಕೊಂಡೇನ ಇಲ್ವಾ ಶಶಿ? ಮತ್ತು ನಮ್ಮದು ಫ್ಯಾಕ್ಟ್ರಿದು ಪೂಜೆ, ಆಫೀಸ್ ಪೂಜೆ ಎಲ್ಲ ದೀಪಾವಳಿಗಂದ್ರೆ ಗದ್ದಲ ಹಿಡಿತೈತಿ. ಮತ್ತು ಇವನು ಸಿದ್ಧಾರ್ಥ ಬೋನಸ್ ಗೀನಸ್ ಕೊಡವ. ಬೇಡ ದೀಪಾವಳಿ ಈಗ ಬೇಡ. ಅದ ನವಂಬರ್ 1ನೇ ವಾರದಾಗ ಇಟ್ಕೊಂಡ್ರ ಅಂತ ಅನ್ಕೊಂಡಿನಿ. ಆದ್ರೆ ಅವ್ರಿಗೊಂದು ಮಾತು ತಿಳಿಸ್ಬೇಕಲ್ಲ ನಾವು. ಅದೇನೋ ಖರೆ, ತಿಳಿಸ್ರಿ ಈ ಡೇಟ್ ಅದಾವು ನೋಡ್ರಿ, ನಿಮ್ಗೆ ಯಾವಾಗ ಅನುಕೂಲ ಆಕೈತಿ ಅಂತ ತಿಳಿಸ್ರಿ. ನೋಡ್ರಿ ಅವ್ರಿಗೆ ಪಾಪ ಭಾಳ ಮಂದಿ ಹಿಡಿಯಾಕಂತರೂ ಆಗಂಗಿಲ್ಲ. ಅಷ್ಟೇ ನಾವು ಮನ್ಯಾನ ಮಂದಿ ಹೋಗಿ ಸಂಕ್ಷಿಪ್ತ ಮುಗಿಸ್ಕೊಂಡು ಬರೋಣ. ನಾವೇ ಇಲ್ಲಿ ಎಂಗೇಜ್ಮೆಂಟ್ ಮಾಡ್ಕೋತೇವಲ್ಲ, ರಿಂಗ್ ಎಕ್ಸ್ಚೇಂಜ್ ಅವಾಗ ಗ್ರ್ಯಾಂಡಾಗಿ ಮಾಡ್ಕೊಂಡ್ರೆ ಹೆಂಗಂತಿ? ಹೌದಮ್ಮ, ನಾನು ಅದನ್ನ ವಿಚಾರ ಮಾಡಿದೆ. ಪಾಪ ಅವ್ರ ಮನೇನು ಸಣ್ಣದ, ಮತ್ತು ಎಲ್ಲಿ ಖರ್ಚು ಮಾಡ್ತಾರೆ, ಹಂಗೆ ಸಂಕ್ಷಿಪ್ತ ಮನ್ಯಾಗ ಹಣ್ಣು ಹಾಕೋದು ಪದ್ಧತಿ ಪ್ರಕಾರ ಬಿಡಬಾರ್ದು ಅನ್ನೋಕ್ಕೋಸ್ಕರ ಮಾಡ್ಕೊಳ್ಳೋಣಂತ. ಎಂಗೇಜ್ಮೆಂಟ್ ನಮ್ಮ ಕಡೆ ಇರ್ತೈತಲ್ಲ, ನಮ್ಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊಡ್ರದು. ಹೆಂಗಂತೀವಿ? ಆಗಲಿ ನೀ ಹೇಳ್ದಂಗೆ ಆಗಲಿ. ನಾನು ಇದನ್ನ ಮೊದಲ ವಿಚಾರ ಮಾಡಿದ್ದೆ, ಆದ್ರೆ ನಿಮ್ಮ ಬಾಯಿಂದ ಬಂತಲ್ಲ, ಚಲೋನ ಆಯ್ತು ಹಂಗೆ ಮಾಡೋನು. ನಾನು ಫೋನ್ ಮಾಡಿ ಹೇಳು ಸಿದ್ಧಾರ್ಥ, ನೀನು ಹೇಳ್ತೀಯ? ಅದು ನಾನು ಪೂಜಾನ ಬೆಟ್ಟಾಗಿ ಹೊಂಟಿದ್ದೆ, ಒಂಚೂರು ಕೆಲಸ ಇತ್ತಕ್ಕೆ ಜೊತೆ, ನಾನು ಹೇಳ್ತೇನೆ ತಗೋ. ಓಹೋ, ನಮ್ಮ ಸಿದ್ಧಾರ್ಥನ ಒಂದಿನ ಈ ನಮನಿ ಚೇಂಜ್ ಆಕಾನಂತ ನಾ ಮಾತ್ರ ಅನ್ಕೊಂಡಿರ್ಲಿಲ್ಲ ಬಿಡ್ರಿ. ನಾನು ಹಂಗೆ ಆತಪ್ಪ. ರಾಯರ ಕುದುರೆ ಜೋರಾಗಿ ಹೊಂಟೈತಿ, ರೆಡಿಯಾಗಿ ಹೋಗ್ಲಿ ಮೀಟಾಗಿ ಬರ್ರಿ. ಅತ್ತಾಕಿಗೂ ಡೇಟ್ ಹೇಳ್ಬಿಡು. ಅಲ್ಲ ಶಶಿ, ನೀನು ಅವನಾಗ ಕುಣಿತೀಯಲ್ಲ, ಆ ಹುಡುಗಿ ಮುಂದೆ ಹಿಡ್ರೆ ಚಲೋ ಅನ್ಸತ್ನ? ಹಿರಿಯರ ಮಾತಾಡ್ಬೇಕು. ಸಿದ್ಧಾರ್ಥ ಬೇಡಪ್ಪ, ನೀ ಹೇಳೋದು ಬೇಡ. ನೀ ಹೇಳ್ರೆ ಅದು ಚಲೋ ಅನ್ಸಂಗಿಲ್ಲ. ನಾನು ಫೋನ್ ಹಚ್ಚಿ ಗಿರ್ಜಾವು ಹೇಳ್ತೇನಂತ, ಹಿಂಗೈತ್ವಾ, ಹಿಂಗೆ ಮಾಡ್ರಿ ಅಂತೇಳಿ. ನೀ ಹೋಗಿ ಪಾಪ ಹಂಗಾರೆ. ಅತ್ತ ಆಕಿನ ಭೇಟಿಯಾಗಿ ಅತ್ತ ಆಫೀಸ್ಗೆ ಹೋಗ್ತೀನಿ, ಏನು ಮನೆ ಬರ್ತೀಯಾ? ಇಲ್ಲಮ್ಮ, ನನ್ನ ಅತ್ತ ಆಫೀಸ್ಗೆ ಹೋಗ್ತೀನಿ, ನನಗೂ ಕೆಲಸ ಭಾಳ ಐತಿ. ಆದ್ರೆ ನಿನ್ನೆ ಆಕಿ ಜೊತೆ ಚಂದಗೆ ಅಲ್ಲಿ ಮಾತ್ರ ಕಾಲಿಲ್ಲ, ಹಿಂಗಾಗಿ ಬೆಟ್ಟ ಹಾಕ್ಬೇಕಂತ ಅಂದ್ಕೊಂಡೆ. ಆಯ್ತು, ನಾನು ಬರಲಿ ಹಂಗಾರೆ. ಅಯ್ಯೋ ಸಾಹೇಬ್ರಿಗೆ ಭಾಳ ಅರ್ಜೆಂಟ್ ಐತಿ, ಅವ್ರನ್ನ ಮಾತಾಡ್ಸಿರಿ, ಅದಕ್ಕೆ ಬಿಡ್ರಿ ಹೋಗ್ಲಿ ಬಿಡ್ರಿ ಬಿಡವ್ರನ್ನ. ನೀವಿಬ್ಬರೂ ಬದಲಾಗಕ್ಕೆ ಸಾಧ್ಯನೇ ಇಲ್ಲ.
ಏನಾರ ತಿಳ್ಕೊರಿ ಅವ ನಾ ಬರ್ತೇನೆ ಇನ್ನು. ಹಾಂ, ಆಯ್ತು ಬಾ, ಹೋಗಿ ಬಾ. ಪಾಪ ನೋಡು, ಆಕೆಗೆ ಏನರ ಕೊಡಿಸ್ಬೇಕಂತಂದ್ರೆ ಕೊಡ್ಸು. ಎಂಗೇಜ್ಮೆಂಟಿಗೆ ಅದು ಹಾಕೊಳಕ್ಕೆ ಬರ್ತೈತಿ. ಏನು ಕೊಡಿಸ್ಬೇಕು ಬೇ? ಅಲ್ಲಪ್ಪ, ಈಗಿನ ಕಾಲದ ಹುಡುಗಾಗಿ ನನ್ನ ಕೇಳ್ತೀಯಲ್ಲ, ಏನಾರ ಕೊಡ್ಸು. ಅರ್ವಿ, ಅಂಚಡಿ, ಆಕೆ ಏನರ ಬಂಗಾರದು ಕಿವ್ಯಾನು ನೆಕ್ಲೆಸ್ ಏನರ ಬೇಕಾದ್ರೆ ಕೊಡು. ಏನು ಇನ್ನ ಮದುವೆಗಿಲ್ಲ ಏನಿಲ್ಲ, ಬಂಗಾರನ? ಯಾಕ ನಿನ್ನ ತಲೆಯಾಗ ಬುದ್ಧಿ ಇಲ್ಲ ಬಿಡ. ಅಲ್ಲ, ಇಷ್ಟಲಗೂ ಯಾರು ಬಂಗಾರ ಕೊಡಿಸ್ತಾರ? ಬಂಗಾರದು ಬೇಡ ಪಾಸಿದಾರ್ತೆ, ಅರವಿ ಗಿರವಿ ಇದ್ರೆ ಕೊಡಿಸ್. ಹಂಗೆ ಯಾಕಂತ ಯಾತಿ ಅಲ್ಲಕ್ಕೆ ಮುಂದೆ ಮಣಿ ಸಸಿ ಅಂದ್ಮೇಲೆ ತೊಗೊಳದ್ರಾಗ ಏನೈತಿ? ನಮ್ದೇನ ಅಟಾಯ್ಟ್ ಆಯ್ತು, ನಾ ಕುಂತು ತಿಂದ್ರು ಕರ್ಲಾರ್ದಷ್ಟು ಆಸ್ತಿ ಐತಿ. ನಾಳೆಲ್ಲ ಅವ್ರದ ಸಿದ್ಧಾರ್ಥ ಅಂತಂದನ ಅವ್ರ ಅನ್ಭವಿಸ್ಲಿಲ್ಲ ಅಂದ್ರೆ ನಾವ್ರ ಏನು ತೊಗೊಂಡು ಏನು ಮಾಡೋದು? ಸಿದ್ಧಾರ್ಥನ ನೀ ಆಕಿಗೆ ಏನು ಬೇಕು ಅದನ್ನ ಕೊಡಿಸು. ಡೈಮಂಡ್ ಬೇಕಂದ್ರೆ ಹಿಂಸರಿ ಬೇಡ, ಡೈಮಂಡ ಕೊಡಿಸು. ನಿಮಗೆ ಬುದ್ಧಿಲ್ಲ ನಿಮ್ಗೆ, ಅದೇನೋ ಅಂತಾರಲ್ಲ, ಹಂಗಾತು. ಆತಪ್ಪ, ಆಕಿಗೆ ಹೆಂಗೆ ಖುಷಿನೋ ಹಂಗೆ ಕೊಡಿಸು. ಹೋಗ್ಬಾ, ಟೈಮ್ ಆಕೈತಿ, ನೀ ಹೋಗ್ಬಾ. ಹೋಗ್ಬೇ, ಬರ್ತೀನಿ. ಅಲ್ಲೇಕ ನೀನು ತಿಳೋದಕ್ಕಾಗಿ ಹುಡುಗರದ್ದು ಬೆನ್ನ ಹತ್ತಿ ಬಿಡ್ತೀವ. ಏನಾರ ಮಾಡ್ಕೊರಿ, ನಿಮ್ಮ ರೊಕ್ಕ, ನಿಮ್ಮ ಆಸ್ತಿ, ನಿಮ್ಮ ಮಾತು, ನಿಮ್ಮ ಸೊಸಿ ನಿಮ್ಮ ಮನೆಗೆ ಬರೋಕ್ಕೆ. ನನಗೆ ಬೇಕಾಗಿತ್ತು ಊರು ಸಾಕ್ರಿ, ನಾ ಹೋಗ್ತೀನಿ. ಈ ಅತ್ತಿ ತಂದೆ ಎಲ್ಲ ಅಲ್ಲರ್ಗತೆ ಮಾಡ್ತಾ. ಅವ ಅಣ್ಣ ಆಫೀಸಿಗೆ ಬರೋದು ಲೇಟ್ ಆಕೈತಿ, ನಾ ಅಲ್ಲಿ ಹೋಲಿಲ್ಲ ಅಂತಂದ್ರೆ ನಿನ್ನ ಮಗ ನನಗೆ ಗೊತ್ತಿರ್ತಾನೋ, ನಾ ಇನ್ನು ಬರ್ತೇನೆ. ಆತಪ್ಪ, ಇನ್ನೊಂದು ಮದುವೆ ಆಗೋದಕ್ಕ ಚಂದಗೆ ಆಫೀಸಿಗೆ ಬರೋಕ್ಕಾಗೋದಿಲ್ಲ. ನೀನು ಒಂದಿಟ್ಟು ಅಲ್ಲಿಗೆಲ್ಲ ದೇಕ್ರಕ್ಕೆ ನೋಡ್ಕೊ. ಹ್ಞೂ ಆಯ್ತು, ಬರಲೇ. ಅವ್ವ, ಈ ಅತ್ತೆ ಬಂದರು ಭಾಳ ಆತ ನೋಡು. ಮತ್ತೆ ಇವ ಹಿಂಗೆ ಮಾತಾಡ್ತಂದ್ರೆ ನನ್ನ ಕಡೆ ಒಂದು ಗ್ಯಾರಂಟಿ ಹಚ್ಕೋತಾಳೆ ಚಂದಗೆ ಅಂದರೆ. ಹೋಗ್ಲಿ ಬಿಡು ಶಶಿ, ಯಾಕೆ ಹಂಗೆ ಮಾಡ್ತಿ? ಈಗ ನಾಳೆ ಕಾಲಾಗ ಮದುವೆ ಮನ್ಯಾಗ ಮುತ್ತೈದರ ಬೇಕಾಗ್ತಾರೆ. ಏನು ಅನ್ನಕೋಬೇಡ, ಸುಮ್ಮನೆ ಇರು. ಆತ ನನಗೂ ಯಾಕೋ ಭಾಳ ಹೊತ್ಕೊಂತ ತಲೆ ನುಸ್ತಂಗೆ ಆಗತೈತಿ. ಬಿ ಪಿಗಳಿಗೆ ಮರ್ತಬಿಟ್ರೆ ತೊಗೊಂಡೆ ಇಲ್ಲಿ ಇವತ್ತು. ನಾ ಹೋಗ್ತೇನಂಗಾರ. ಅಲ್ಲ ಬೇ, ನಿನಗೆ ಎಷ್ಟು ಸಲ ಹೇಳಿ ನಾನು ಬಿ ಪಿಗಳಿಗೆ ತಗೋ ಅಂತೇಳಿ? ಯಾಕೆ ಮರಿತೀವಿ? ಅನ್ನ ಗೊತ್ತಾದ್ರೆ ಸುಮ್ಮ ಬಿಡ್ತಾನ ನೀನು? ನಡಿ, ನಾನು ನಿನ್ನ ರೂಮಿಗೆ ಬಿಟ್ಟು ಮೊದಲು ಬಿ ಪಿಗಳಿಗೆ ಕೊಟ್ಟ ಬರ್ತೇನೆ. ಹಾಗೆಲ್ಲ ತಪ್ಪಿಸ್ಬಾರ್ದವ್, ನಡಿ. ಈ ಮನೆ ಏನು ನಡೆಯಕತ್ತೈತು ನನಗರು ತಿಳಿಯಾತು. ಎಲ್ಲ ಬಿಟ್ಟ ಪೂಜಾ ನೀ ಮನೆ ಸೊಸಿನ? ಇಲ್ಲ, ಆ ಪೂಜಾ ಏನರ ಈ ಮನೆ ಸೊಸಿ ಆದ್ರೆ ನನ್ನ ಆಟ ಏನೂ ನಡೆಯಂಗಿಲ್ಲ. ಆಕೆ ಎಷ್ಟು ಬೆರಕಿದ ಅಂತ ನನಗೆ ಗೊತ್ತೈತಿ. ಅದ್ರಾಗ ಆ ಹಳ್ಳಿ ಹೆಂಗಸರು ಆಗಿರ್ಜವ ಶಾಂತಕ ಛೇ 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 ಆ ಪೂಜಾ ಏನರ ಈ ಮನೆ ಸೊಸಿ ಆಗಿಬಿಟ್ರೆ ಅವರೆಲ್ಲ ನಮ್ಮ ಮನ್ಯಾಗ ಟಿಕ್ಕಾನಿ. ಅವ್ರ ಮೊದ್ಲ ಗಯ್ಯಾಳಿ ಹೆಂಗಸರು ಬಿಡ ಬಿಡ ಹೆಂಗಾರ ಮಾಡಿ ಪೂಜಾನ ಮಾತ್ರ ಸಿದ್ಧಾರ್ಥಗೆ ಮದುವೆ ಹಾಕ್ಕೊಡ್ಬಾರ್ದು. ಸಿಂಚನ ಫೋನ್ ಮಾಡಿ ಪೂಜಾ ಸಿದ್ಧಾರ್ಥ ಎಲ್ಲಿ ಹೋಗ್ತಾರಲ್ಲ ಅವ್ರು ಫಾಲೋ ಮಾಡತ್ತೆ ಹೇಳ್ತೀನಿ. ಮೊದಲು ಸಿಂಚನ ಫೋನ್ ಮಾಡ್ತೀನಿ. ಕರೆಕ್ಟ್. ಮತ್ತು ಪೂಜಾ, ಎಲ್ಲಿಗೆ ಹೋಗೋಣ? ಎಲ್ಲಿಗೆ ಹೋಗೋಣ ಅಂದ್ರೆ ಕರೆದಿರೋದು ನೀವೆಲ್ಲಿ ಕರ್ಕೊಂಡು ಹೋಗ್ತೀರ ಅಲ್ಲಿ? ಓಹೋ, ನನಗೇನೋ ಸ್ವಲ್ಪ ಶಾಪಿಂಗ್ ಮಾಡಿಸ್ಬೇಕಂತಿತ್ತು ನಿನ್ಗೆ. ಫಸ್ಟ್ ಬಟ್ಟೆ ಅಂಗಡಿಗೆ ಹೋಗೋಣ, ಇನ್ನು ಜ್ಯುವೆಲರಿ ಶಾಪ್ಗೆ ಹೋಗೋಣ? ಏನು ಶಾಪಿಂಗಾ? ಈಗ ಯಾಕೆ ಸಿದ್ಧಾರ್ಥರದಲ್ಲ, ಈಗೇನು ಬೇಡಪ್ಪ. ಅಯ್ಯೋ, ನಾ ಅಲ್ಲ, ಅವ್ವ ಹೇಳ. ಆಕೆ ಏನರ ಮನ್ಸಿಗೆ ಬಂದ್ರೆ ಕೊಡಿಸು, ಅರಿವಿನ ಆಗಲಿ ಬಂಗಾರ ಆಗಲಿ ಏನರ ಅಂತಂದಳು. ಹೀಗಾಗಿ ಹೋಗೋಣಂತ. ಅಯ್ಯಪ್ಪ, ನನಗೇನು ಬೇಡಪ್ಪ ಈಗಲ್ಲ. ಅಲ್ಲೆಲ್ಲ ಏನು ಬೇಡ, ನೀವು ಸುಮ್ಮನೆ ಏನೋ ಮೀಟ ಕರೆದ್ರಿ ಅಂತ ಬಂದೆ ನಾನು. ಶಾಪಿಂಗ್ ಎಲ್ಲ ಬೇಡ್ರಿ, ಮೊದಲೇ ನಮ್ಮ ಮಗು ಗೊತ್ತಾದ್ರೆ ಮತ್ತೆ ಸುಮ್ಮ ಬೇಡ ಬೇಡ, ಈಗೇನು ಬೇಡ. ಅಲ್ಲ, ಅದ್ರೊಳಗೆ ಏನೈತಿ? ನಾಳೆ ನಾವಿಬ್ಬರು ಮದುವೆ ಆಗೋರು, ನಾ ಕೊಡಿಸ್ತಾ ಮತ್ತಿನ್ಯಾರು ಕೊಡಿಸ್ತಾರೆ? ಅದ್ರೊಳಗೆ ನಿಮ್ಮವ್ವ ಏನು ತಿಳ್ಕೊತಾ? ನಿಮ್ಮವ್ವ ಏನರ ಅಂದ್ರೆ ನಾ ಹೇಳ್ತೀನಿ ತಗೊಂಡು, ಏನು ತಲೆ ಕೆಡಿಸ್ಕೊಬೇಡ. ಫಸ್ಟ್ ಅರ್ವಿ ಅಂಗಡಿಗೆ ಹೋಗೋಣ, ಬಟ್ಟೆ ಅಂಗಡಿಗೆ ಹೋಗೋಣ, ಇದು ಜ್ಯುವೆಲರಿ ಶಾಪ್ಗೆ ಹೋಗೋಣ. ನೀ ಎಲ್ಲಿ ಹೋಗೋಣ ಅಂತೀಯ ಅಲ್ಲೇ. ಸಿದ್ಧಾರ್ಥರನ್ನ ಹಿಡಿದು ಮತ್ತೆ ಕೇಳಂಗಿರಲ್ಲ ನೀವು, ಬ್ಯಾಡ ಅಂತ ಹೇಳಿಲ್ಲ. ನನಗೆ ಬೇಕಲ್ಲ. ಬ್ಯಾಡ್ರಿ ಈಗ ಅದೆಲ್ಲ. ನೀ ಹೇಳಿದ ಮಾತಂದ್ರೂ ಕೇಳಂಗಿಲ್ಲ. ನನಗೇನು ಮನ್ಸಿಗೆ ಬರ್ತೋ ನಾ ಅದನ್ನೇ ಮಾಡ್ತೇನೆ. ನಡಿ ಹೋಗೋಣ. ನೋಡ್ರಿ, ಇವತ್ತು ಮೊದಲ ನಮ್ಮ ಮನ್ಯಾಗ ಹೇಳ್ದನ ಬರ್ಬೇಕಂತ ಮಾಡಿದ್ದೆ. ಮತ್ತು ಬಾಗಿಲ್ದಾಗ ಅವಾಗ ಹೇಳ್ಬೇಕಾಗಿ ಬಂತು. ಅವಾಗ ಮೊದಲ ಸಿಟ್ಟು ಬಂತು, ಹೇಳ್ದ ಹೊಂಟಿ ಅಂಥೇಳಿ. ಸುಮ್ಮ ಈಗ ಯಾಕದಲ್ಲ? ನೀ ಹೇಳಿ ಬರ್ಬೇಕಿಲ್ಲ. ಅಯ್ಯೋ, ಹೇಳಿದ್ರು ಬೈತಾಳೇನೋ, ಹೋಗಕ್ಕೆ ಬಿಡಂಗಿಲ್ಲೇನೋ ಅಂತ ನಾ ಹೇಳಿಲ್ಲ. ಅದೇನೋ ಆಗಿ ಹೋತು ಬಿಡ್ರಿ.
ಇನ್ನು ನೆಕ್ಸ್ಟ್ ಟೈಮ್ ಏನಾರ ಹಂಗಿದ್ರೆ ನಂಗೆ ಹೇಳಿ ಪರ್ಮಿಷನ್ ತೊಗೊಂಡು ಹೋಗಬೇಕಂತ ನಮ್ಮವ್ವ ಭಾಳ ಸ್ಟ್ರಿಕ್ಟಾಗಿ ಹೇಳ್ಬಿಟ್ಟಾಳೆ. ಸೊ ಈಗೆಲ್ಲ ಇದೇನು ಬೇಡ, ನೀವು ನಂಗೆ ಭಾಳ ತಿನ್ಲಕ್ಕೂ ಹಂಗಿಲ್ಲ, ನಾನು ಹೋಗ್ಬೇಕು ಮನೆಗೆ. ಬೇಡ ಅಲ್ಲ, ಏನು ಪ್ರಾಬ್ಲಮ್ ಅಂತ ನಿಮ್ಮ ಅವ್ವಂದೆ? ಏನಿಲ್ಲ, ನಾ ಎಲ್ಲ ಹೇಳ್ತೀನಿ, ನೀನು ತಲೆ ಕೆಡಿಸ್ಕೊಬೇಡ, ನಡಿ ಹೋಗೋಣ ಸುಮ್ಮನೆ.